ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು, ಪೌರ್ಣಮಿ ತಿಥಿ, ಶತಭಿಷ ನಕ್ಷತ್ರ. ಈ ದಿವಸ ತುಂಬ ವಿಶೇಷವಾದ ದಿನ, ಶ್ರಾವಣ ಪೌರ್ಣಮಿ. ಈ ದಿವಸ ನಾವು ಪ್ರಧಾನವಾಗಿ ಗುರುತಿಸ್ತಕ್ಕಂಥದ್ದು ರಕ್ಷಾಬಂಧನ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ರಕ್ಷಾಬಂಧನ ಅದು ರಕ್ಷೆ, ಹೆಸರೇ ಹೇಳ್ತಾ ಇದೆಯಲ್ಲ, ಬಾಂಧವ್ಯಗಳನ್ನು ರಕ್ಷೆ ಮಾಡಿಕೊಳ್ತಕ್ಕಂಥ ಒಂದು ವಿಶಿಷ್ಟವಾದ ಆಚರಣೆಯಾಗಿದೆ. ರಾಖಿ ಹಬ್ಬ ಅಂತಲೇ ಪ್ರಸಿದ್ಧಿಯಾಗಿದೆ. ಇದು ಪೂರ್ವದಲ್ಲಿ ವ್ಯಾಪಾರಕ್ಕಾಗಿ ನೌಕೆಯಲ್ಲಿ ಹೊರಟಂತಹ ಯಾವ ವ್ಯಾಪಾರಿಗಳಿಗೆ ಯಾವುದೇ ರೀತಿಯ ಕಂಟಕಗಳು, ತೊಡಕುಗಳು ಬರದೇ ಇರಲಿ ಅನ್ನೋ ದೃಷ್ಟಿಯಲ್ಲಿ ರಕ್ಷಾಬಂಧನ ದಾರ ಏನಿದೆ ಅದರ ವಸ್ತುತಃ ಮುಂಚೆ ಅಕ್ಷತೆಯನ್ನು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಕೈಗೆ ಕಟ್ಟಿ ಕಳಿಸ್ತಾ ಇದ್ದರು. ಯಾವುದೇ ತೊಂದರೆ ಆಗದೇ ಇರಲಿ, ರಕ್ಷೆ ಸಿಗಲಿ ಅನ್ನೋ ಒಂದು ಆಶಯ, ಅದರ ಮೇಲೆ ಅದನ್ನು ಕಟ್ಟಿ ಕಳಿಸ್ತಾ ಇದ್ದರು. ಯಾವುದೇ ತೊಡಕುಗಳು ಬರದೇ ಇರಲಿ, ವ್ಯಾಪಾರ ಸಮೃದ್ಧವಾಗಲಿ, ಆರೋಗ್ಯ ಸಹಿತವಾಗಿ ಮತ್ತು ವಾಪಸ್ ಬರಲಿ ಅನ್ನುವ ಕಾರಣಕ್ಕೆ ಅದು ಬೆಳೆದು ಬಂದು ಪೂರ್ವದಲ್ಲಿ ಈ ರೀತಿಯಲ್ಲಿ ವಿದ್ವಾಂಸರು ಅಭಿಪ್ರಾಯವನ್ನು ಪಟ್ಟಾರೆ. ಆಮೇಲೆ ಅದು ನಮ್ಮ ಬಾಂಧವ್ಯಗಳನ್ನು ಉಳಿಸುವಂಥ, ಅಣ್ಣ ತಂಗಿಯರ ಬಾಂಧವ್ಯವನ್ನು ಉಳಿಸ್ತಕ್ಕಂಥ ಒಂದು ವಿಶೇಷ ಒಂದು ಆಚರಣೆಯಾಗಿ ಬೆಳೆದಿದೆ. ವಸ್ತುತಃ ಇದನ್ನು ಪುರಾಣಗಳಲ್ಲಿ ಗಮನಿಸ್ಕೊಂಡ್ರೆ ಶಚೀದೇವಿ ಇಂದ್ರನಿಗೆ ಕಟ್ಟಿದಳು ಅಂತಕ್ಕಂಥ ಒಂದು ಮಾತು ಬರುತ್ತೆ. ತನ್ನ ಗಂಡನಿಗೆ ರಕ್ಷೆಗಾಗಿ ಕಟ್ಟಿದಳು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇರಲಿ, ಅಂತೂ ಈಗ ಆಚರಣೆ ಅದು ದೇಶವ್ಯಾಪಕವಾಗಿ ಬೆಳೆದಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದು ಬಾಂಧವ್ಯಗಳನ್ನು ಉಳಿಸ್ಲಿಕ್ಕಿರ್ತಕ್ಕಂಥ ಒಂದು ವಿಶ್ವಾಸವನ್ನು ಹೆಚ್ಚುತ್ತೆ. ಇಂಥ ಒಂದು ಆಚರಣೆಗಳು ಆ ಬಾಂಧವ್ಯ ಇನ್ನೂ ಇದೆ, ನಿನ್ನಲ್ಲಿ ಪ್ರೀತಿ ವಿಶ್ವಾಸಗಳಿದ್ದಾವೆ, ಗೌರವ ಇದೆ, ಮತ್ತು ಆ ಕಷ್ಟ ಕಾಲದಲ್ಲಿ ಬಂದು ಸಹಾಯ ಮಾಡ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸ ಕೊಡ್ತಕ್ಕಂಥದ್ದು, ನಂಬಿಕೆಯನ್ನು ಕೊಡ್ತಕ್ಕಂಥ ಒಂದು ವಿಶಿಷ್ಟ ಆಚರಣೆ. ಇದನ್ನು ವ್ಯಾಪಕವಾಗಿ ಎಲ್ಲ ಕಡೆ ಆಚರಿಸ್ತಾ ಇದ್ದಾರೆ. ಅದನ್ನು ಗೌರವಿಸೋಣ, ಅದನ್ನು ನಾವು ಆರಾಧಿಸೋಣ, ಆ ಒಂದು ಭಾವನೆಯನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಉಳಿದ ಹಾಗೆ ಎಷ್ಟೋ ಕಡೆಗಳಲ್ಲಿ ಈ ದಿವಸವೂ ವರಮಹಾಲಕ್ಷ್ಮಿ ಇದೆ. ಈ ಶುಕ್ರವಾರ ಪೌರ್ಣಮಿ ನಮಗೆ ಹೇಳಿದ್ದಾರೆ ನಮ್ಮ ಮಾರ್ಗದರ್ಶಕರು, ಹೀಗಾಗಿ ಈ ದಿವಸ ಆಚರಿಸ್ತೀವಿ ಅಂತ ತುಂಬ ಜನ ಈ ದಿವಸ ವರಮಹಾಲಕ್ಷ್ಮಿಯನ್ನು ಮಾಡ್ತಾರೆ. ಸಂತೋಷ. ವರಮಹಾಲಕ್ಷ್ಮಿಯನ್ನು ನಾನಾಗಲೇ ಹೇಳಿದ್ದೀನಿ, ಕ್ರಮವತ್ತಾಗಿ 21ನೇ ತಾರೀಕು ಯಾಕೆ ಬರುತ್ತದೆ ಅಂತ. ವರಮಹಾಲಕ್ಷ್ಮಿ ಈ ದಿವಸ ಅದು ಪ್ರದೋಷ ಪೂಜೆಯಲ್ಲಿ ಮಾಡ್ತಕ್ಕಂಥದ್ದು ಅಂತ ನಿಯಮ ಇದೆ, ಸಂಧ್ಯಾಕಾಲದಲ್ಲಿ ಮಾಡಬೇಕು ಅಂತ. ಈಗ ಮುಗಿದು ಹೋಗುತ್ತೆ, ಪೌರ್ಣಮಿಯೇ ಇರೋದಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಸಂಧ್ಯೆಯಲ್ಲಿ ಪ್ರತಿಪತ್ ಬಂದುಬಿಟ್ಟಿರುತ್ತೆ, ಕೃಷ್ಣ ಪಕ್ಷವೇ ಶುರುವಾಗ್ಬಿಟ್ಟಿರುತ್ತೆ. ಈ ದೃಷ್ಟಿಯಲ್ಲಿ 21 ಶ್ರೇಷ್ಠ ಅಂತ ಪರಿಗಣನೆ ಇರಲಿ. ಈ ದಿವಸ ಮಾಡಿದರೆ ಏನು ಹಾಗಲ್ವಾ, ಲಕ್ಷ್ಮಿ ಅನುಗ್ರಹ ಅಂದರೆ ಶ್ರದ್ಧೆ ಇದ್ದಲ್ಲಿ ಲಕ್ಷ್ಮಿ. ನೀವು ಅಮಾವಾಸ್ಯೆ ದಿವಸ ಪೂಜೆ ಮಾಡಿದ್ರು ಮಹಾಲಕ್ಷ್ಮಿ, ಆ ಅಮಾವಾಸ್ಯೆ ವಸ್ತುತಃ ಅಲಕ್ಷ್ಮಿ. ಅದನ್ನು ನಿವಾರಣೆ ಮಾಡಿ ಶ್ರದ್ಧೆಯಿಂದ ಪೂಜೆ ಮಾಡಿದವರಿಗೆ ಲಕ್ಷ್ಮಿ ಅನುಗ್ರಹ ಆಗೇ ಆಗುತ್ತೆ. ನಾವು ಪ್ರತಿ ದಿವಸ, ಒಂದು ದಿವಸ ಅಂತಲ್ಲ, ಪ್ರತಿ ದಿವಸ ನಾವು ಈ ಬುದ್ಧಿ ಸಂಪತ್ತನ್ನು ಕರುಣಿಸುವಂತ ಹೇಳಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಬೇಕು. ಯಾವ ದಿವಸ ಇದಕ್ಕೆ ಇಂಥ ದಿವಸ ಅಂತಲ್ಲ, ಇದೊಂದು ಪರ್ವ ನಾವು ಆಚರಣೆ ಮಾಡ್ತಾಯಿದ್ವಿ ಪ್ರತಿ ವರ್ಷ. ಹಾಗಾಗಿ ಆ ಕಾಲದಲ್ಲಿ ಮಾಡೋದು ಸೂಕ್ತ. ಅದು ದೈನಂದಿನ ಪೂಜೆಗೆ ಏನು ಹೊರತು ಇನ್ನೇನು ಇದಕ್ಕೆ ವ್ಯತ್ಯಾಸ ಏನು ಅಂತಂದರೆ ವಸ್ತುತಃ ಏನೂ ವ್ಯತ್ಯಾಸ ಇಲ್ಲ. ಭಕ್ತಿ ಸಮರ್ಪಣೆ, ಶ್ರದ್ಧೆ ಸಮರ್ಪಣೆಗಳು ಪ್ರತಿ ದಿವಸವೂ ಆಗುತ್ತೆ. ಪ್ರತಿ ದಿವಸ ಅನುಷ್ಠಾನ ಮಾಡೋರಿಗೆ, ಪ್ರತಿ ದಿವಸ ಆರಾಧನೆ ಮಾಡೋರಿಗೆ ಪರ್ವದಲ್ಲಿ ಇನ್ನೂ ಹೆಚ್ಚಿನ ಸಂತೋಷ ಉಂಟಾಗುತ್ತಷ್ಟೆ. ಎಲ್ಲರೂ ಮಂದಿಯೆಲ್ಲ ಇವೆಲ್ಲ ಪರ್ವಗಳನ್ನು ಮಾಡೋದು ಆಚರಣೆ ಯಾಕಾಗಿ ಅಂತಂದರೆ ನಮ್ಮ ಸಂತೋಷವನ್ನು ವಿಸ್ತರಿಸಿಕೊಳ್ಳಿಕ್ಕೆ. ಅಕ್ಕಪಕ್ಕದವ್ರು ಬಂದು ಸೇರ್ತಾರೆ, ಬಂಧುಗಳು ಬಂದು ಸೇರ್ತಾರೆ, ಇನ್ಯಾರೋ ಇಷ್ಟ ಮಿತ್ರರು ಅಂತೆಲ್ಲ ಇರ್ತಾರಲ್ಲ, ಅವ್ರ ಜೊತೆಗೆ ನಮ್ಮ ಈ ತಪಸ್ಸನ್ನು ಮತ್ತು ತಪಸ್ಸಿನಿಂದ ಬಂದಿರತಕ್ಕಂಥ ಆನಂದವನ್ನು ಹಂಚಿಕೊಳ್ಳಲಿಕ್ಕೆ ಒಂದಿರತಕ್ಕಂಥ ಒಂದು ವೇದಿಕೆಗಳಿವೆಲ್ಲ. ಹೀಗಾಗಿ ಕರೆದಂಥವರಿಗೆ ನಾವು ಯಾವುದೋ ಬೇಡದೇ ಇರತಕ್ಕಂಥದ್ದನ್ನು ಕೊಟ್ಟು ಅವ್ರ ಮನಸ್ಸಿಗೆ ನೋವು ಮಾಡೋದು, ಈ ಥರದ್ದೆಲ್ಲ ಮಾಡಬಾರ್ದು. ಇದು ಆನಂದದ ಹಂಚಿಕೆಯಾಗಬೇಕು. ಹೀಗಾಗಿ ಕರೆದಂಥವರಿಗೆ ಗೌರವದಿಂದ ಅವರನ್ನು ಸತ್ಕರಿಸಿ, ಅವರಿಗೆ ಊಟ ಹಾಕಿ, ಅವರನ್ನು ನಮ್ಮ ಸಂತೋಷವನ್ನು ಅವರಲ್ಲೂ ಕಾಣ್ತಕ್ಕಂಥದ್ದು, ಇದನ್ನು ಸಹಬಾಳ್ವೆ ಅಂತ ಕರೀತಾರೆ. ನಮ್ಮ ಪ್ರತಿ ಭಾರತೀಯ ಹಬ್ಬಗಳಲ್ಲಿರ್ತಕ್ಕಂಥದ್ದು ಸಹಬಾಳ್ವೆ. ಪ್ರೀತಿ ವಿಶ್ವಾಸಗಳು, ಅವುಗಳ ಹಂಚಿಕೆ, ದಾನ, ಯಜ್ಞ, ಇವುಗಳೆಲ್ಲ ಅದೇ ಹೇಳ್ತಕ್ಕಂಥ. ಆ ದೃಷ್ಟಿಯಲ್ಲಿ ದಿವಸ
ನಾವು ಮತ್ತೊಮ್ಮೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.